ಕಳೆದ 3 ವರ್ಷದಿಂದ ಎಲ್ಲ ರೆಕಾರ್ಡ್ಸ್ ಮುರಿದು ಮಾರ್ಷಲ್ ಆರ್ಟಿಸ್ಟ್ ಟೂರ್ನಮೆಂಟ್ ನ ಗೆದ್ದು ಚೈನಾದ ಮಾರ್ಷಲ್ ಮಾಸ್ಟರ್ ಆಗಿದ್ದಂತ ಇಷ್ಟ ದಿನ ಕಾಯ್ತಿದ್ದಂತ ಬ್ಲಾಕ್ ಡ್ರ್ಯಾಗನ್ ಅವರು ಇವತ್ತು ನಮ್ಮೆಲ್ಲರ ಕಣ್ಮುಂದೆ ಬರ್ತಿದ್ದಾರೆ. ಮಾರ್ಷಲ್ ಮಾಸ್ಟರ್ ಎಲ್ಲಿದ್ದಾರೆ? ಇನ್ನು ಬಂದೇ ಇಲ್ಲ. ಮಾಸ್ಟರ್, ಒಂದು ಕೆಟ್ಟ ಸುದ್ದಿ ಇದೆ. ನಿಮ್ಮಮ್ಮ ಹಾಸ್ಪಿಟಲ್ ಅಲ್ಲಿದ್ದಾರೆ. ಇಲ್ಲಿ ಕೇಳಿ, ಮಾಸ್ಟರು ಕಾಣೆಯಾಗಿದ್ದಾರೆ. ಏನು ಏನೋ? ಅಮ್ಮ, ಯಾರಿದನ್ ಮಾಡಿದ್ದು? ಹೇಳಿ ಅಮ್ಮ, ಇದನ್ ಯಾರಮ್ಮ ಮಾಡಿದ್ದು? ನೀನು ಎಲ್ರಿಂದ ದೂರ ಇರು. ನಾನು ಅವ್ರನ್ನ ಬಿಡೋದಿಲ್ಲ. ನೀವ್ ಹೇಳಿ ಅಮ್ಮ, ಇದನ್ ಯಾರು ಮಾಡಿದ್ದು ಅಂತ. ನೀನು ಇದೆಲ್ರಿಂದ ದೂರ ಇರು. ನಾನ್ ನಿನ್ಗೆ ಯಾವುದೇ ರೀತಿ ಕಷ್ಟದಲ್ಲಿ ಹಾಕಕ್ ಇಷ್ಟಪಡಲ್ಲ. ನನ್ಗೊಂದು ಮಾತ್ ಕೊಡು. ಹೇಳಿ ಅಮ್ಮ, ಏನ್ ಭಾಷೆ ಕೊಡ್ಬೇಕು? ನನ್ಗೆ ಮಾತ್ ಕೊಡು. ನೀನ್ ಯಾವುದೇ ಕಾರಣಕ್ಕೂ ಯಾರಿಗೂ ಸಹ ನೀನ್ ಮಾರ್ಷಲ್ ಮಾಸ್ಟರ್ ಅಂತ ಹೇಳಲ್ಲ ಅಂತ. ಅಮ್ಮ, ನಾನ್ ಹೇಗೆ? ನೀನೊಂದ್ ವೇಳೆ ಯಾರಿಗಾದ್ರೂ ಹೇಳ್ಬಿಟ್ರೆ ನನ್ಗಿನ್ ನೆಮ್ಮದಿ ಇರಲ್ಲ ಮಗ್ನೆ. ಅಮ್ಮ, ನೀವು ಚಿಂತೆ ಮಾಡಬೇಡಿ. ಯಾರಿಗೂ ಹೇಳಲ್ಲ ಅಂತ ನಾನ್ ಮಾತು ಕೊಡ್ತೀನಮ್ಮ. ಇದು ನಾನ್ ಕೊಡ್ತಿರೋ ಮಾತು. ಅಮ್ಮ, ನಾನ್ 3 ವರ್ಷದ ತನಕ ನನ್ ಪವರ್ಸ್ ಸೇಲ್ ಮಾಡಿದ್ದೀನಮ್ಮ. ಇನ್ನನ್ ಜಗಳ ಆಡೋದಿಲ್ಲ. 3 ವರ್ಷದಲ್ಲಿ ಮಾರ್ಷಲ್ ಆರ್ಟ್ಸ್ ಟೂರ್ನಮೆಂಟ್ ಅಲ್ಲಿ ಯಾರಾದ್ರೂ ಹೊಸ ಮಾರ್ಷಲ್ ಮಾಸ್ಟರ್ ಆಗ್ಬಿಡ್ತಾನೆ. ಅವಾಗಿನ್ ಯಾರು ನಿನ್ನನ್ ಹುಡ್ಕೊಂಡ್ ಬರೋದಿಲ್ಲ. ಮತ್ ನಿನ್ ಮೇಲೆ ಯಾವ್ದೇ ತೊಂದ್ರೆನೂ ಬರೋದಿಲ್ಲ. ಕಂದ ಡೇವಿಡ್, ನಿನ್ ತಂಗಿನ ಕಣ್ಣಲ್ಲಿ ಕಣ್ಣಿಟ್ ಕಾಪಾಡಪ್ಪ. ಅವಳನ್ನ ದುಷ್ಟರಿಂದ ಕಾಪಾಡ್ಕೊಂಡಿರು. ಮತ್ ನೀನು ಕೂಡ ಯಾವಾಗ್ಲೂ ಹುಷಾರಾಗಿರು ಮಗ್ನೆ. ಅಮ್ಮ, ಅಮ್ಮ. ವಾವ್, ಸೀನಿಯರ್ ನೀವಂತೂ ಅದ್ಭುತ. ಸರಿಯಾಗಿ ಹೇಳಿದೆ. ಸೀನಿಯರ್ಸ್ ತುಂಬಾ ಅದ್ಭುತ. ಅವರ ಜಾಣ್ಮೆ ತುಂಬಾನೇ ಅದ್ಭುತವಾಗಿದೆ. ಏ, ನೀನು ಕೆಲ್ಸದವನು, ನನ್ನಿಂದ ದೂರ ಇರು. ಹೋಗಿಲ್ಲಿಂದ. ಸೀನಿಯರ್, ಮಾರ್ಷಲ್ ಆರ್ಟ್ ಅಸೋಸಿಯೇಷನ್ ಇಂದ ಡೈರೆಕ್ಟರ್ ಅಲ್ಫ್ರೆಡ್ ಬಂದಿದ್ದಾರೆ. ಬಹುಶಃ ಅವರು ಮಾರ್ಷಲ್ ಆರ್ಟ್ ಟೂರ್ನಮೆಂಟ್ಗೋಸ್ಕರ ಬಂದಿದ್ದಾರೆ. ರೋಸಿ, ವರ್ಲ್ಡ್ ಮಾರ್ಷಲ್ ಆರ್ಟ್ ಟೂರ್ನಮೆಂಟ್ ನಡೆಯೋದಿದೆ. ಮತ್ತೆ ಲಿಸ್ಟ್ ಅಲ್ಲಿ ನಿನ್ ಹೆಸರು ಇದೆ. ನಡಿ, ಹೋಗಿ ನೋಡೋಣ. ನಿಜವಾಗ್ಲೂ? ಒಂದ್ ನಿಮಿಷ ನಿಂತ್ಕೊಳ್ಳಿ. ಏನ್ ಮಾಡ್ತಾ ಇದ್ಯಾ? ನಾವು ಮಾರ್ಷಲ್ ಆರ್ಟ್ಸ್ ನಮ್ಮನ್ನ ಕಾಪಾಡ್ಕೊಳ್ಳೋದಕ್ಕೆ ಆಡ್ಬೇಕು, ಜಗಳ ಮಾಡೋದಕ್ಕಲ್ಲ. ನೀನ್ ಟೂರ್ನಮೆಂಟ್ ಹೋಗ್ಬೇಡ. ಡೇವಿಡ್, ನಿನ್ ಕೈಲಂತೂ ಜೀವನದಲ್ಲಿ ಏನೂ ಮಾಡಕ್ಕಾಗಿಲ್ಲ. ನನ್ನನ್ನು ತಡೆದು ನಿನ್ ಹಾಗೆ ಆಗ್ಬೇಕು ಅನ್ಕೊಂಡಿದ್ಯಾ? ನಾನ್ ಆತರ ಆಗೋಕ್ ಬಿಡೋದಿಲ್ಲ. ನನ್ ಮಾತು ಕೇಳು. ಈ ಟೂರ್ನಮೆಂಟ್ ತುಂಬಾ ಡೇಂಜರಸ್. ಯೋಚನೆ ಮಾಡು. ಮತ್ತೆ ನಿನಗೆ ತುಂಬಾ ವಿಷಯಗಳು ಗೊತ್ತಿಲ್ಲ. ನಾನ್ ಹೇಳೋದನ್ನ ಅರ್ಥ ಮಾಡ್ಕೋ. ಅಮ್ಮ, ಅಮ್ಮನ ಹೆಸರು ಕೂಡ ಎತ್ಬೇಡ. 3 ವರ್ಷ ಆದ್ರೂ ನೀನ್ ಅವ್ರನ್ನ ಕೊಲೆ ಮಾಡ್ದವ್ರನ್ನ ಹುಡ್ಕೋಕಾಗಿಲ್ಲ. ಆದ್ರೆ ನೀನ್ ಮಾಡಿ ತಪ್ಪನ್ನ ಮಾಡಕ್ಕಾಗಲ್ಲ. ನೀನ್ ನೋಡ್ತಾ ಇರು ಈಗ ನಾನ್ ಏನ್ ಮಾಡ್ತೀನಿ ಅಂತ. ನಾನ್ ಟೂರ್ನಮೆಂಟ್ಗೆ ಖಂಡಿತ ಹೋಗ್ತೀನಿ. ನನ್ನ ಶಕ್ತಿ ಮೀರಿ ಆದ್ರೂ ಕೂಡ ನಮ್ ತಾಯಿನ ಕೊಲೆ ಮಾಡ್ದವ್ರನ್ನ ನಾನ್ ಹುಡುಕ್ತೀನಿ. ಮತ್ತೆ ಆ ಕೊಲೆಗಾರನಿಗೆ ಸರಿಯಾದ ಪಾಠ ಕಲಿಸ್ತೀನಿ. ನಾನ್ ಯಾವ್ದೇ ಕಾರಣಕ್ಕೂ ಅವನನ್ನ ಜೀವಂತವಾಗಿ ಬಿಡೋದಿಲ್ಲ. ಒಂದ್ಸಲ ನನ್ ಕೇಳು ಡೇವಿಡ್, ನೀನು ರೋಸಿನ ತಡೆದು ಅವಳ ದಾರಿಗೆ ಅಡ್ಡ ಬರಬೇಡ. ನೀನು ರೋಸಿ ತುಂಬಾ ಟ್ಯಾಲೆಂಟೆಡ್. ಮತ್ತೆ ಮಾರ್ಷಲ್ ಆರ್ಟ್ ಟೂರ್ನಮೆಂಟ್ ಅಲ್ಲಿ ಟಾಪ್ 3 ಅಲ್ಲಿ ಇದ್ದಾಳೆ. ಈ ಟೂರ್ನಮೆಂಟ್ ಅಲ್ಲಿ ಅವಳು ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾಳೆ. ಮತ್ತೆ ನಾನು ಈ ಟೂರ್ನಮೆಂಟ್ ಅಲ್ಲಿ ಆಂಟಿ ಕೊಲೆಗಾರನ ಹಿಡಿದು ಸೇಡನ್ನ ತೀರ್ಸ್ಕೋಬೇಕು. ಅದ್ರಲ್ಲಿ ರೋಸಿಗೆ ನಾನು ಸಹಾಯ ಮಾಡ್ತೀನಿ. ದ್ವೇಷ ತೀರ್ಸ್ಕೊಳ್ಳೋ ವಿಷಯನ ನಾನ್ ನೋಡ್ಕೊಳ್ತೀನಿ. ಆದ್ರೆ ಇವಾಗಲ್ಲ. ನೀನ್ ಸೇಡ್ ತೀರ್ಸ್ಕೋತೀಯಾ? ತಲೆ ಕೆಟ್ಟಿದ್ಯಾ? ನೀನೊಬ್ಬ ಕೆಲ್ಸಗಾರ ಅಷ್ಟೇ. ನೀನ್ ನಮ್ ದಾರಿಗೆ ಅಡ್ಡ ಬರ್ದೇ ಇದ್ರೆ ಅದ್ರಿಂದ ನಿನ್ಗೆ ಒಳ್ಳೇದು. ಸೇಡ್ ತೀರ್ಸ್ಕೊಳ್ಳೋದು ಅದು ನಿನ್ ಕೈಯಿಂದ ಆಗಲ್ಲ ಬಿಡು. ರೋಸಿ, ನಿನ್ನ ಅಣ್ಣ ನೋಡು ಹೇಗಿದಾನಂತ. ಹೆದ್ರು ಪುಕ್ಲಾ. ಇವ್ ನನ್ನ ಅಣ್ಣ ಅಲ್ಲ. ನನ್ನ ಅಣ್ಣ ಒಬ್ಬ ಮಾರ್ಷಲ್ ಆರ್ಟ್ ಹೀರೋ. ಅವನೊಬ್ಬ ಚಾಂಪಿಯನ್ ಆಗಿರ್ತಿದ್ದ. ಅವನ್ ಕಂಡ್ರೆ ಎಲ್ರು ಹೆದರ್ಕೋತಾ ಇದ್ರು. ಇವನಂತ ಒಬ್ಬ ಹೆದ್ರು ಪುಕ್ಲಾ ಅಲ್ಲ. ಈ ತರ ಜೊತೆಲಿದ್ದವ್ರಿಗೂ ಬೆಳೆಯೋದಕ್ ಬಿಡದೆ ಇರೋನಲ್ಲ. ಸರಿಯಾಗಿ ಕ್ಲೀನ್ ಮಾಡು. ಮಾಸ್ಟರ್ ಜೋಯಿ, ಕಳೆದ ಕೆಲವು ತಿಂಗಳಿಂದ ಮಾರ್ಷಲ್ ಆರ್ಟ್ಸ್ ಟೂರ್ನಮೆಂಟ್ ತುಂಬಾನೇ ಡಿಲೇ ಆಗ್ತಿದೆ. ಆದ್ರೆ ಈಗ ನಡೀತಾ ಇದೆ. ನಿಮ್ಮ ಸ್ಕೂಲ್ನಿಂದ 3 ಜನ ಸ್ಟೂಡೆಂಟ್ಸ್ ಹೋಗ್ಬೋದು. ನೀವ್ ಯಾರನ್ನ ಕಳಿಸ್ತೀರಾ?
ಡೈರೆಕ್ಟರ್ ಅಲ್ಫ್ರೆಡ್ ಇದರ ತೀರ್ಮಾನ ನಾನು ಮುಂಚೆನೆ ಮಾಡಿದ್ದೀನಿ. ಎಲ್ಲಕ್ಕಿಂತ ಮೊದಲು ತುಂಬಾನೇ ಬುದ್ಧಿವಂತ ಸ್ಟೂಡೆಂಟ್ ಡ್ಯಾನಿಯಲ್ ಗ್ರೌನ್. ಡ್ಯಾನಿಯಲ್ ಬ್ರೌನ ಅವನಂತೂ ತುಂಬಾ ದಿನಗಳಿಂದ ಟ್ರೈನಿಂಗ್ ಮಾಡ್ತಾ ಇದ್ದಾನೆ ಮತ್ತೆ ತುಂಬಾ ಟ್ಯಾಲೆಂಟೆಡ್ ಕೂಡ. ನಾನು ಇವನ್ ಬಗ್ಗೆ ತುಂಬಾ ಕೇಳ್ಪಟ್ಟಿದ್ದೀನಿ. ನಿಮ್ಮ ಡಿಸಿಷನ್ ತುಂಬಾನೇ ಚೆನ್ನಾಗಿದೆ. ಎರಡನೇವ್ರು ಯಾರು? ಎರಡನೇ ಸ್ಥಾನದಲ್ಲಿ ನನ್ನ ಮಗ ಜೇಮ್ಸ್ ಹಾಲ್. ಡೈರೆಕ್ಟರ್ ಆಲ್ಫ್ರೆಡ್, ನಾನಿವನ್ನ ಮಗನಾಗಿ ಕಳಿಸ್ತಾ ಇಲ್ಲ, ಅದರ ಬದಲಿಗೆ ಅವನ ಪ್ರತಿಭೆಯಿಂದ ಕಳಿಸ್ತಾ ಇದ್ದೀನಿ. ಸರಿಯಾಗಿದೆ. ಯಾರ್ ಲಾಯಕ್ಕಿರ್ತಾರೋ ಅವ್ರನ್ನೇ ಕಳಿಸ್ಕೊಡ್ಬೇಕು, ಯಾಕಂದ್ರೆ ನಿರಾಸೆ ಆಗ್ಬಾರ್ದು. ಮತ್ತೆ ಮೂರನೇವ್ರು ಯಾರು? ಮತ್ತೆ ಮೂರನೇ ಸ್ಥಾನದಲ್ಲಿ ನನ್ನ ಎಲ್ಲಕ್ಕಿಂತ ಬುದ್ಧಿವಂತ ಸ್ಟೂಡೆಂಟ್ ರೋಸಿನ ಕಳಿಸ್ತಾ ಇದ್ದೀನಿ. ರೋಸಿ, ಡೈರೆಕ್ಟರ್ ಆಲ್ಫ್ರೆಡ್ಗೆ ನಮಸ್ಕಾರ ಮಾಡು. ನಾನು ರೋಸಿ ವೆಸ್ಟ್. ನಾನ್ ನಿಮ್ಗೆ ನಮಸ್ಕರಿಸ್ತೀನಿ. ಮಾಸ್ಟರ್ ಜೋಯಿ, ಈ ಟೂರ್ನಮೆಂಟ್ ತುಂಬಾನೇ ಇಂಪಾರ್ಟೆಂಟ್. ಚೈನೀಸ್ ಮಾರ್ಷಲ್ ಆರ್ಟ್ಸ್ ಅವರ ಮರ್ಯಾದೆ ಪ್ರಶ್ನೆ. ಒಂದ್ ವೇಳೆ ನಿಮ್ಮ ಸ್ಕೂಲ್ನಲ್ಲಿ ಟ್ಯಾಲೆಂಟ್ಸ್ ಕಡಿಮೆ ಇದ್ರೆ ಆಗ ನೀವು ಸ್ಲಾಟ್ಸ್ ಅನ್ನ ಫುಲ್ಫಿಲ್ ಮಾಡೋದಕ್ಕೆ ಯಾವುದೋ ಒಂದು ಹುಡುಗಿನ ದಯವಿಟ್ಟು ಕಳಿಸ್ಬೇಡಿ. ಡೈರೆಕ್ಟರ್ ಆಲ್ಫ್ರೆಡ್, ನಿಮ್ಗೆ ಯಾಕೋ ಅಪಾರ್ಥ ಆಗಿದೆ. ರೋಸಿ ಸ್ಕಿಲ್ ತುಂಬಾನೇ ಚೆನ್ನಾಗಿದೆ, ಅವಳು ತುಂಬಾನೇ ಪ್ರತಿಭಾವಂತೆ. ಇಡೀ ಸ್ಕೂಲಲ್ಲಿ ಇವಳೇ ಒಬ್ಳು ಹುಡುಗಿ ಡ್ಯಾನಿಯಲ್ಗೆ ಪೈಪೋಟಿ ಕೊಡ್ತಾಳೆ. ಇವಳನ್ನ ಟೂರ್ನಮೆಂಟ್ಗೆ ಕಳಿಸೋದ್ರಲ್ಲಿ ಅರ್ಥ ಇದೆ. ನನ್ಗೆ ತುಂಬಾ ಗ್ಯಾರಂಟಿ ಇದೆ, ರೋಸಿ ನನ್ಗೆ ನಿರಾಸೆ ಮಾಡಲ್ಲ. ಅವಳೆಷ್ಟೇ ಟ್ಯಾಲೆಂಟೆಡ್ ಆಗಿರ್ಬಹುದು, ಆದ್ರೆ ಅವಳು ಒಂದು ಹುಡುಗಿ ಅಲ್ವಾ? ಹುಡುಗರನ್ನ ಎದುರಿಸೋದಕ್ಕೆ ಹೇಗ್ ಸಾಧ್ಯ? ಡೈರೆಕ್ಟರ್ ಆಲ್ಫ್ರೆಡ್, ಯಾರು ಹೇಳಿದ್ದು ಹುಡುಗಿರು ಹುಡುಗರು ವಿರುದ್ಧವಾಗಿ ಹೋರಾಡೋಕ್ ಆಗಲ್ಲ ಅಂತ? ನಂಬಕ್ಕಾಗಲ್ಲ ಅಂದ್ರೆ ಅವಕಾಶ ಕೊಟ್ಟು ನೋಡಿ. ನಿನಗೆ ತುಂಬಾ ಧೈರ್ಯ ಇದೆ. ಸರಿ, ಹಾಗಿದ್ರೆ ಆಯ್ಕೆ ಮಾಡೋಣ. ಇವತ್ತು ನಿನ್ನ ಸ್ಕಿಲ್ಸ್ ಏನಿದೆ ಅಂತ ನೋಡೋಣ. ಒಂದ್ ವೇಳೆ ನೀನು ಗೆದ್ರೆ ಆಗ ನೀನು ಟೂರ್ನಮೆಂಟ್ಗೆ ಹೋಗ್ಬೋದು. ಆದ್ರೆ ಒಂದ್ ವೇಳೆ ನೀನ್ ಸೋತ್ರೆ ನೀನು ಟೂರ್ನಮೆಂಟ್ ಇಂದ ಹೊರಗಡೆ ಉಳಿಬೇಕಾಗತ್ತೆ. ಹೇಳು, ಇದಕ್ಕೆ ನಿನ್ಗೊಪ್ಪಿಗೆ ಇದೆಯಾ ಅಥವಾ ಸೋಲನ್ನು ಒಪ್ಕೋತೀಯಾ? ನನಗೆ ಒಪ್ಪಿಗೆ ಇದೆ. ಒಂದ್ ನಿಮಿಷ, ಏನ್ ಮಾಡ್ತಿದ್ಯಾ? ನೀನು ಅವನ್ನ ಸೋಲ್ಸಕ್ಕಾಗಲ್ಲ. ಏನ್ ಮಾತಾಡ್ತಿದ್ಯಾ? ನಾನ್ ತುಂಬಾ ಶ್ರಮ ಪಟ್ಟು ಟ್ರೈನಿಂಗ್ ತಗೊಂಡಿದ್ದೀನಿ. ನಾನು ಇವನನ್ನ ಸೋಲಿಸ್ತೀನಿ. ಏನ್ ತಮಾಷೆ ಮಾಡ್ತಿದ್ಯಾ? ಅವ್ನ್ ಟೆಕ್ನಿಕ್ಸ್ ನಿನ್ಕಿನ್ನ ತುಂಬಾ ಚೆನ್ನಾಗಿದೆ. ದಯವಿಟ್ಟು ನಾನು ಹೇಳೋದನ್ನ ನೀನ್ ಅರ್ಥ ಮಾಡ್ಕೋ. ನೀನ್ ಹೆದರ್ಕೊಂಡ್ ಬಚ್ಚಿಟ್ಕೊಳ್ಳೋರಲ್ಲಿ ಒಬ್ಬ ನಾನಲ್ಲ. ಬಿಡು ನನ್ನ. ರೋಸಿ, ನನ್ ಮಾತು ಕೇಳು. ರೋಸಿ ವೆಸ್ಟ್ ಪೈಪೋಟಿಗೆ ತಯಾರಾಗಿದ್ದಾಳೆ.